ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನ್ಯೂಕ್ಲಿಯರ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ನ್ಯೂಕ್ಲಿಯರ್ ಚಾಪ್ಟರ್ ನ್ಯೂಕ್ಲಿಯರ್ ಫಿಸಿಕ್ಸ್ನ ಒಂದು ಭಾಗ. ಈ ಚಾಪ್ಟರ್ನಲ್ಲಿ ನ್ಯೂಕ್ಲಿಯೈ ಅಂದರೆ ಏನು, ಅದರ ಪ್ರಾಪರ್ಟೀಸ್ಗಳು ಯಾವುದು ಮತ್ತು ನ್ಯೂಕ್ಲಿಯೈನ ಹೇಗೆ ಕ್ಲಾಸಿಫಿಕೇಶನ್ ಮಾಡಿಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳೋಣ. ನ್ಯೂಕ್ಲಿಯೈ ಅಂದರೆ ಇದು ಪ್ಲೂರಲ್ ಫಾರ್ಮ್ ಆಫ್ ನ್ಯೂಕ್ಲಿಯಸ್. ಹಾಗಂದರೆ ಒಂದಕ್ಕಿಂತ ಜಾಸ್ತಿ ನ್ಯೂಕ್ಲಿಯಸ್ಗಳು ಬಗ್ಗೆ ನಾವು ಅಧ್ಯಯನ ಮಾಡಕ್ಕೆ ತಗೊಂಡ್ರೆ ಅದನ್ನ ನ್ಯೂಕ್ಲಿಯೈ ಅಂತೇಳಿ ಕರಿತೇವೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತ ಕಾಣುವ ಎಲ್ಲ ವಸ್ತುಗಳು ಆಟಮ್ ಮತ್ತು ಮಾಲಿಕ್ಯೂಲ್ಗಳಿಂದ ಮಾಡಲ್ಪಟ್ಟಿದೆ. ಆಟಮ್ಸ್ನಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಹಾಗೂ ಎಲೆಕ್ಟ್ರಾನ್ಸ್ ಆ ನ್ಯೂಕ್ಲಿಯಸ್ ಸುತ್ತ ತಿರುಗುತ್ತಾ ಇರ್ತದೆ. ಹೇಗೆ ನಮ್ಮ ಅರ್ತ್, ಮಾರ್ಸ್, ಜುಪಿಟರ್, ಸನ್ ಸುತ್ತ ತಿರುಗ್ತಿದೆಯೋ ಹಾಗೆ ನಾವು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತ ತಿರುಗುತ್ತಿದೆ ಎಂದು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಈಗ ಇನ್ನೊಂದು ವಿಷಯ ಏನು ಅಂದರೆ, ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಂದ ಏನು ತಿಳಿದು ಬಂದಿದೆ ಅಂದರೆ, ನ್ಯೂಕ್ಲಿಯಸ್ ಆಟಮ್ಸ್ಗಿಂತ ಸುಮಾರು 10,000 ಪಟ್ಟು ಸಣ್ಣದಾಗಿ ಇರುತ್ತದೆ. ಇದರ ಅರ್ಥ ಆಟಮ್ ಆಲ್ಮೋಸ್ಟ್ ಖಾಲಿ ಇದ್ದ ಹಾಗೆ. ಇದನ್ನು ನೀವು ಇನ್ನೂ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂದರೆ, ಈಗ ನೀವು ಇರುವ ಕ್ಲಾಸ್ ರೂಮ್ ಮಧ್ಯದಲ್ಲಿ ಒಂದು ಗುಂಡ್ ಪಿನ್ ಅಂತ ಏನು ಕರಿತೀವಿ, ಆ ಪಿನ್ ಅನ್ನ ಇಟ್ಟರೆ ಆ ಟಿಪ್ ಆಫ್ ದ ಪಿನ್ ನ್ಯೂಕ್ಲಿಯಸ್ ಸೈಜ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಉಳಿದಿದ್ದು ಕ್ಲಾಸ್ ರೂಮ್ ಏನು ಆಗಿರುತ್ತೆ ಅಂದರೆ ಅದು ಆಟಮ್ ಸೈಜ್ ಆಗಿರುತ್ತೆ. ಇದರಲ್ಲೇ ನಾವು ತಿಳ್ಕೊಳ್ಬೋದು ನ್ಯೂಕ್ಲಿಯಸ್ ಸೈಜ್ ಎಷ್ಟು ಸಣ್ಣಕ್ಕಿದೆ ಅಂತೇಳಿ. ಈಗ ಮುಂದೆ ರೆಪ್ರೆಸೆಂಟೇಷನ್ ಆಫ್ ನ್ಯೂಕ್ಲಿಯಸ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನ್ಯೂಕ್ಲಿಯಸ್ ಒಳಗಡೆ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಕ್ಲಿಯಸ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ಗಳು ಇರುತ್ತದೆ. ಅದನ್ನ ಕಲೆಕ್ಟಿವ್ ಆಗಿ ನಾವೇನಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಇದೊಂದು ಜನರಲ್ ಟರ್ಮ್ ನ್ಯೂಕ್ಲಿಯರ್ ಪಾರ್ಟಿಕಲ್ ಅನ್ನ ಡಿನೋಟ್ ಮಾಡೋದಕ್ಕೆ. ಪ್ರೋಟಾನೇ ಆಗಿರ್ಬೋದು ಅಥವಾ ನ್ಯೂಟ್ರಾನೇ ಆಗಿರ್ಬೋದು, ಯಾವುದನ್ನ ಬೇಕಾದ್ರೂ ನಾವು ನ್ಯೂಕ್ಲಿಯಾನ್ ಅಂತೇಳಿ ಕರಿಬಹುದು. ಈಗ ಹೇಗೆ ನಾವು ನ್ಯೂಕ್ಲಿಯಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಈಗ ನಿಮಗೆ ತೋರಿಸಿರೋ ಹಾಗೆ ಎಕ್ಸ್ ಅಂದ್ರೆ ಅದೊಂದು ಎಲಿಮೆಂಟ್ ಬರಿತೀವಿ, ಅದರ ಕೆಳಗಡೆ ಝೆಡ್ ಅಂತ ಬರಿತೀವಿ, ಅದು ಅಟೋಮಿಕ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಆಗುತ್ತೆ. ಅಥವಾ ಅದನ್ನ ಪ್ರೋಟಾನ್ಸ್ ನಂಬರ್ಸ್ ಅಂತಾನು ಕರಿತೀವಿ. ಅಂದ್ರೆ ಎಷ್ಟು ಪ್ರೋಟಾನ್ ಇದೆ ಆ ನ್ಯೂಕ್ಲಿಯಸ್ ಅಲ್ಲಿ ಅನ್ನೋದು ಝೆಡ್ ಡಿನೋಟ್ ಮಾಡುತ್ತೆ. ಮತ್ತೆ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಮಾಸ್ ನಂಬರ್ ಅಂತ ಕರಿತೀವಿ. ಅಂದ್ರೆ ಅದರೊಳಗಡೆ ಎಷ್ಟು ಪ್ರೋಟಾನ್ಸ್ ಇದೆ ಮತ್ತೆ ಎಷ್ಟು ನ್ಯೂಟ್ರಾನ್ಸ್ ಇದೆ ಅನ್ನೋದು ಮಾಸ್ ನಂಬರ್ ತಿಳಿಸುತ್ತೆ. ಹಾಗೆ ನಾವು A-Z ಮಾಡಿದ್ರೆ, ಅಂದ್ರೆ ಅಟೋಮಿಕ್ ನಂಬರ್ ಇಂದ ಮಾಸ್ ನಂಬರ್ ಇಂದ ಅಟೋಮಿಕ್ ನಂಬರ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಅದರೊಳಗಡೆ ನ್ಯೂಟ್ರಾನ್ಸ್ಗಳು ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ನ್ಯೂಕ್ಲಿಯಸ್ ಎಕ್ಸಾಂಪಲ್ಸ್ ಕೊಡಬೇಕು ಅಂದ್ರೆ, ಹೈಡ್ರೋಜನ್ ನ್ಯೂಕ್ಲಿಯಸ್ ಇದೆ, ಅದರೊಳಗಡೆ ಬರೀ ಒಂದೇ ಒಂದು ಪ್ರೋಟಾನ್ ಇದೆ. ಹೀಲಿಯಂ ನ್ಯೂಕ್ಲಿಯಸ್ ಇದೆ, ಅದರೊಳಗಡೆ 2 ಪ್ರೋಟಾನ್ಸ್ ಇದೆ ಮತ್ತೆ 2 ನ್ಯೂಟ್ರಾನ್ಸ್ ಇದೆ. ಹಾಗೆ ಕಾರ್ಬನ್ C612 ಅಲ್ಲಿ 6 ಪ್ರೋಟಾನ್ಸ್ ಇದೆ ಮತ್ತೆ 12 ಮತ್ತೆ 6 ನ್ಯೂಟ್ರಾನ್ಸ್ಗಳಿದೆ. ಇನ್ನು ಸ್ವಲ್ಪ ಮುಂದೆ ಹೋಗೋದಾದ್ರೆ, ಈಗ ನಾವು ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ನ್ಯೂಕ್ಲಿಯಸ್ಗೆ ಎಷ್ಟು ಚಾರ್ಜ್ ಇರುತ್ತೆ ಅಂತ ಡಿನೋಟ್ ಮಾಡುತ್ತೆ. ಅದು ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಚಾರ್ಜ್ Q + ZE ಅಂತೇಳಿ ಡಿನೋಟ್ ಮಾಡ್ತೀವಿ. ಅದರೊಳಗೆ E ಅಂದ್ರೆ ಎಲಿಮೆಂಟರಿ ಚಾರ್ಜ್, +Z ಅಂದ್ರೆ ಎಷ್ಟು ಪ್ರೋಟಾನ್ಸ್ಗಳಿದೆ ಅಂತ ಗೊತ್ತಿದ್ರೆ ಅಲ್ಲಿಗೆ ಟೋಟಲ್ ಚಾರ್ಜ್ ಆಫ್ ಎ ನ್ಯೂಕ್ಲಿಯಸ್ +ZE ಅಂತೇಳಿ ಕಂಡುಹಿಡ್ಕೊಳ್ಬಹುದು. ಎಲಿಮೆಂಟರಿ ಚಾರ್ಜ್ ವ್ಯಾಲ್ಯೂ 1.6 × 10⁻⁻19 ಕೂಲಾಂಬ್ ಆಗಿರುತ್ತೆ. ಇದು ಪ್ರೋಟಾನ್ ಚಾರ್ಜ್ ಮತ್ತೆ ನ್ಯೂಕ್ಲಿಯಸ್ ಚಾರ್ಜ್. ಹಾಗಾದ್ರೆ ನ್ಯೂಟ್ರಾನ್ ಚಾರ್ಜ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಅದಕ್ಕೆ ಯಾವುದೇ ಚಾರ್ಜ್ ಇರೋದಿಲ್ಲ. ಹಂಗಂದ್ರೆ ಅದು ನೆಟ್ ಚಾರ್ಜ್ 0 ಅಂತೇಳಿ ಕರಿತೀವಿ.
ಎರಡನೇ ಪ್ರಾಪರ್ಟಿ ತಿಳ್ಕೊಳ್ಳೋಕೆ ಹೋದ್ರೆ ಅದು ನ್ಯೂಕ್ಲಿಯರ್ ಸೈಜು. ಇದರೊಳಗಡೆ ನಾವು ನ್ಯೂಕ್ಲಿಯರ್ ವಾಲ್ಯೂಮ್ ಮತ್ತು ನ್ಯೂಕ್ಲಿಯರ್ ರೇಡಿಯಸ್ ಅನ್ನ ಆ, ತಿಳ್ಕೊಳ್ಳೋಣ. ಆಮ್, ಈಗ ನಾವು ಒಂದು ನ್ಯೂಕ್ಲಿಯಸ್ ತಗೊಳ್ಳೋಣ. ಅದಕ್ಕೆ ನ್ಯೂಕ್ಲಿಯಾನ್ಸ್ ಆಡ್ ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತೆ ಅಂದ್ರೆ ಅದರದ್ದು ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಒಂದು ಪ್ರೋಟಾನು ನ್ಯೂಟ್ರಾನು ಆಡ್ ಮಾಡ್ತಾ ಹೋದಂಗೂ ಆ ನ್ಯೂಕ್ಲಿಯಸ್ ನ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ರೇಡಿಯಸ್ ಸಹ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಇದೆ, ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಇಂಟು ಎ ಪವರ್ 1/3. ಎ ಅಂದ್ರೆ ಮಾಸ್ ನಂಬರ್, ಅಂದ್ರೆ ನ್ಯೂಕ್ಲಿಯಾನ್ ನಂಬರ್, ಅದರೊಳಗೆ ಎಷ್ಟು ಪ್ರೋಟಾನ್ಸ್ ಮತ್ತೆ ಎಷ್ಟು ನ್ಯೂಟ್ರಾನ್ ಇದೆ ಅನ್ನೋದು ಡಿನೋಟ್ ಮಾಡುತ್ತೆ. ಆರ್ ನಾಟ್ ಅನ್ನೋದು ಅದೊಂದು ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂ 1.2 ಇಂಟು 10⁻⁻15 ಮೀಟರ್ ಅಂತ. ಇದನ್ನ 1.2 ಫರ್ಮಿ ಅಂತಾನು ಕರೀತಾರೆ. ಸೊ ಹಾಗಾದ್ರಿಂದ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಪವರ್ 1/3 ಆಗಿರತ್ತೆ. ಹಾಗೆ ವಾಲ್ಯೂಮ್ ಗೊತ್ತಿದೆ ನಮಗೆ, ನ್ಯೂಕ್ಲಿಯಸ್ ಯಾವಾಗಲೂ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ ಅಂತ ಅಸಂಪ್ಷನ್. ಹಾಗಾಗಿ ವಾಲ್ಯೂಮ್ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂದ್ರೆ 4/3 ಪೈ ಆರ್ ಕ್ಯೂಬ್ ಅಂತೇಳಿ ಗೊತ್ತಿದೆ ನಮಗೆ. ಆರ್ ಅಂದ್ರೆ ರೇಡಿಯಸ್. ಈಗ ನಾವಿಲ್ಲಿ ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಎ ಪವರ್ 1/3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವಾಲ್ಯೂಮ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅಂದ್ರೆ ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ನಾಟ್ ಕ್ಯೂಬ್ ಇಂಟು ಎ. ಇದ್ರೊಳಗಡೆ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂತ ಹೇಳಿ ಗೊತ್ತಾಗುತ್ತೆ.
ನೆಕ್ಸ್ಟ್ ಬರುತ್ತೆ ನ್ಯೂಕ್ಲಿಯರ್ ಡೆನ್ಸಿಟಿ. ನಮಗೆಲ್ಲ ಗೊತ್ತಿರೋ ಹಾಗೆ ಡೆನ್ಸಿಟಿ ಅಂದರೆ ರಿಲೇಷನ್ ಮಾಸ್ ಬೈ ವಾಲ್ಯೂಮ್ ಅಂತ. ಈಗಾಗಲೇ ನಮಗೆ ಎಕ್ಸ್ಪ್ರೆಷನ್ ಗೊತ್ತಾಗಿದೆ ಮಾಸ್ಗೆ, ಎಮ್ ಇಸ್ ಈಕ್ವಲ್ ಟು ಝೆಡ್ ಎಂ ಪಿ ಪ್ಲಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್ ಅಂತ. ಅಂದರೆ ಪ್ರೋಟಾನ್ ಮಾಸು ಮತ್ತು ನ್ಯೂಟ್ರಾನ್ ಮಾಸ್ ಎರಡನ್ನು ಆ್ಯಡ್ ಮಾಡಿದ್ರೆ ಆವಾಗ ಆ ನ್ಯೂಕ್ಲಿಯಸ್ ಅಲ್ಲಿರೋ ಟೋಟಲ್ ಮಾಸ್ ನಮಗೆ ಸಿಗುತ್ತೆ. ಹಾಗೆ ನಮಗೆ ವಾಲ್ಯೂಮ್ ಎಕ್ಸ್ಪ್ರೆಷನ್ ಗೊತ್ತಾಗಿದೆ. ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಅದು ಸ್ಪೆರಿಕಲ್ ಆಗಿರುತ್ತೆ, ಅದರದ್ದು ಎಕ್ಸ್ಪ್ರೆಷನ್ 4/3 ಆರ್ ನಾಟ್ ಕ್ಯೂಬ್ ಇಂಟು ಎ. ಈಗ ಡೆನ್ಸಿಟಿಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂದರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಝೆಡ್ ಎಂ ಪಿ ಪ್ಲಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್ ಡಿವೈಡೆಡ್ ಬೈ 4/3 ಆರ್ ನಾಟ್ ಕ್ಯೂಬ್ ಇಂಟು ಎ. ಈಗ ನಾವು ಡೆನ್ಸಿಟಿ ಆಫ್ ದ ಐರನ್ ನ್ಯೂಕ್ಲಿಯಸ್ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಟ್ ಮಾಡೋಣ. ನಿಮಗೇನು ಕೊಟ್ಟಿದ್ದಾರೆ ಅಂದರೆ ಮಾಸ್ ಆಫ್ ದ ಐರನ್ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ, FE. ಅದರದ್ದು ಮಾಸ್ 9.27 ಇಂಟು 10⁻26 kg. ಅದರದ್ದು ಮಾಸ್ ನಂಬರ್ 56. ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಂಬರ್ಸ್ ಎಷ್ಟಿದೆ ಅದರೊಳಗಡೆ ಅಂದರೆ 56 ಇದೆ. ಈಗ ಡೆನ್ಸಿಟಿ ಕಂಡುಹಿಡಿಬೇಕು ಅಂದರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಎಕ್ಸ್ಪ್ರೆಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆನ್ಸಿಟಿ ಆಫ್ ಐರನ್ ನ್ಯೂಕ್ಲಿಯಸ್ ಎಷ್ಟು ಬರುತ್ತೆ ಅಂದರೆ 2.29 ಇಂಟು 10⁻17 kg/m³. ಇದು ತುಂಬ ದೊಡ್ಡ ವ್ಯಾಲ್ಯೂ. ಅಂದರೆ ನಾವೇನು ಹೇಳ್ಬೋದು ಅಂದರೆ ಐರನ್ ನ್ಯೂಕ್ಲಿಯಸ್ಸು ತುಂಬ ಡೆನ್ಸ್ಡ್ ಅಂತ ಹೇಳಿ ಕರಿಬೋದು. ಇದೇ ನೋಡಿ, ಕಂಪೇರ್ ಮಾಡೋಣ ನಾವು ಡೆನ್ಸಿಟಿ ಆಫ್ ದ ಮೆಟಲ್ಗೆ ಮತ್ತು ಡೆನ್ಸಿಟಿ ಆಫ್ ವಾಟರ್ಗೆ. ಜಸ್ಟ್ ಆಸ್ ಎನ್ ಎಕ್ಸಾಂಪಲ್, ಈಗ ನಮಗೆ ಗೊತ್ತಿರೋ ಹಾಗೆ ಡೆನ್ಸಿಟಿ ಆಫ್ ಐರನ್ ಮೆಟಲ್ ಎಷ್ಟು ಅಂದರೆ 7800 kg/m³. ಅಂದರೆ 1 m³ ನಷ್ಟು ವಾಲ್ಯೂಮ್ ಇದ್ದರೆ ಅದರೊಳಗಡೆ ನಾವು 7800 kg ಅಷ್ಟು ಐರನ್ ಮೆಟಲ್ನ ಇಡ್ಬೋದು. ಅದೇ ಥರ 1 m³ 1000 kg ಆಫ್ ವಾಟರನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ಈಗ ಕಂಪೇರ್ ಮಾಡಿ, ಅದೇ 1 m³ ಐರನ್ ನ್ಯೂಕ್ಲಿಯಸ್ಸನ್ನು ಎಷ್ಟು ಇಡ್ಬೋದು ಅಂತೇಳಿ 2.29 ಇಂಟು 10⁻17 kg ಅಷ್ಟು 1 m³ ಇಡ್ಬೋದು. ಹಾಗಾಗಿ ಇದು ಡೆನ್ಸಿಟಿ ಆಫ್ ಐರನ್ ನ್ಯೂಕ್ಲಿಯಸ್ಸು ತುಂಬ ಜಾಸ್ತಿ. ಮುಂದೆ ಏನು ತಿಳ್ಕೊಳ್ಳೋಣ ಅಂದರೆ ಕ್ಲಾಸಿಫಿಕೇಶನ್ ಆಫ್ ದ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಮೊದಲನೇದಾಗಿ ಐಸೋಟೋಪ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಒಂದಷ್ಟು ನ್ಯೂಕ್ಲಿಯೈ ತಗೊಳ್ಳೋಣ, ಅದು ಸೇಮ್ ಎಲಿಮೆಂಟ್ ಆಗಿರಬೇಕು, ಹ್ಯಾವಿಂಗ್ ದ ಸೇಮ್ ಅಟೋಮಿಕ್ ನಂಬರ್ Z. ಆದರೆ ಮಾಸ್ ನಂಬರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ ನ್ಯೂಟ್ರಾನ್ ನಂಬರ್ ಚೇಂಜ್ ಇರುತ್ತೆ, ಆದರೆ ಅಟೋಮಿಕ್ ನಂಬರ್ ಮಾತ್ರ ಸೇಮ್ ಇರುತ್ತೆ. ಎಕ್ಸಾಂಪಲ್ಲು C612, C613, C614 ನೋಡಿ. ಇದರೊಳಗಡೆ ಇದು ಸೇಮ್ ನ್ಯೂಕ್ಲಿಯಸ್, ಸೇಮ್ ಎಲಿಮೆಂಟು ಕಾರ್ಬನ್ ಮತ್ತು ಅದರದ್ದು ಅಟೋಮಿಕ್ ನಂಬರ್ Z ಎಲ್ಲದ್ರದ್ದು ಸೇಮ್ ಆಗಿದೆ, ಆದರೆ ಮಾಸ್ ನಂಬರ್ ಮಾತ್ರ ಚೇಂಜ್ ಆಗಿದೆ. ಇನ್ನೊಂದು ಇದರೊಳಗಡೆ ಏನು ತಿಳ್ಕೊಳ್ಬೇಕು ನೀವು ಅಂದರೆ ಐಸೋಟೋಪ್ ಎಕ್ಸಿಬಿಟ್ಸ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ಡಿಫರ್ ಇನ್ ದರ್ ನ್ಯೂಟ್ರಾನ್ ನಂಬರ್ ಅಂತೇಳಿ. ಸೊ C612, C613, C614 ಅವೆಲ್ಲವುದು ಸೇಮ್ ಕೆಮಿಕಲ್ ಪ್ರಾಪರ್ಟೀಸು ನಮಗೆ ತೋರಿಸುತ್ತೆ. ಇನ್ನೊಂದು ಕ್ಲಾಸಿಫೈ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ ಐಸೋಬಾರ್ಸ್ ಅಂದರೆ ಇದರಲ್ಲಿ ನ್ಯೂಕ್ಲಿಯೈ ಹ್ಯಾವಿಂಗ್ ದ ಸೇಮ್ ಮಾಸ್ ನಂಬರ್ ದೇ ಆರ್ ಕಾಲ್ಡ್ ಐಸೋಬಾರ್ಸ್ ಅಂತೇಳಿ. ಅಂದರೆ ಇಲ್ಲಿ ಸೇಮ್ ಎಲಿಮೆಂಟ್ ಆಗಬೇಕಾಗಿಲ್ಲ, ಆದ್ರಿಂದ ಇಲ್ಲಿ ಅಟೋಮಿಕ್ ನಂಬರ್ Z ವೇರಿ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ H13, H2 ಹೀಲಿಯಂ 2 3. H13 ಅಂದರೆ ಇದು ಟ್ರಿಷಿಯಂ ನ್ಯೂಕ್ಲಿಯಸ್, ಇದನ್ನು ಐಸೋಟೋಪ್ ಆಫ್ ಹೈಡ್ರೋಜನ್ ಅಂತಲೂ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೇಕು ಅಂದರೆ C614 ಕಾರ್ಬನ್ 14 ಮತ್ತು ಇನ್ನೊಂದು 7 ನೈಟ್ರೋಜನ್ 14 7N14. ಇದು ಐಸೋಬಾರ್ಸಿಗೆ ಎಕ್ಸಾಂಪಲ್ಸ್ ಆಗಿರ್ತದೆ. ಈ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯಸ್ ಅನ್ನು ಕಂಟಿನ್ಯೂ ಮಾಡಿದರೆ ಇನ್ನು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಐಸೋಟೋನ್ಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನ್ಯೂಕ್ಲಿಯೈ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ N ಬಟ್ ಡಿಫರ್ ಇನ್ ದರ್ ಪ್ರೋಟಾನ್ ನಂಬರ್ಸ್. ಹಾಗಾಗಿ ಇಲ್ಲಿ ನ್ಯೂಟ್ರಾನ್ ನಂಬರ್ಸ್ ಚೇಂಜ್ ಇರುತ್ತೆ,
ಮತ್ತೆ ಅಟೋಮಿಕ್ ನಂಬರ್ ಚೇಂಜ್ ಇರುತ್ತೆ, ಮಾಸ್ ನಂಬರ್ ಸಹ ಚೇಂಜ್ ಇದೆ, ಬರೀ ನ್ಯೂಟ್ರಾನ್ ನಂಬರ್ ಮಾತ್ರ ಸೇಮ್ ಇದೆ. ಇದಕ್ಕೆ ಎಕ್ಸಾಂಪಲ್ 79 ಗೋಲ್ಡ್ 197 AU 197, 79 AU 197 ಮತ್ತು 80 HG 198. 80 ಅಂದರೆ HG ಅಂದರೆ ಅದು ಮರ್ಕ್ಯೂರಿ. ಇದ್ರದ್ದು ನ್ಯೂಟ್ರಾನ್ ನಂಬರ್ ಎರಡರದ್ದು ಸೇಮ್ ಇರುತ್ತೆ. ಹೇಗೆ ಕಂಡುಹಿಡಿತೀವಿ ಅಂದರೆ 197 ಮೈನಸ್ 79 ಅಥವಾ 198 ಮೈನಸ್ 80, ಇದು 118 ನ್ಯೂಟ್ರಾನ್ಸ್ ಎರಡರಲ್ಲೂ ಇದೆ. ಇನ್ನೊಂದು ಲಾಸ್ಟ್ ಕ್ಲಾಸಿಫಿಕೇಶನ್ ಅಂದರೆ ಐಸೋಮರ್ಸ್ ಅಂತೇಳಿ ಇದೆ. ಇಲ್ಲೂ ಸಹ ನ್ಯೂಕ್ಲಿಯೈ ಆಫ್ ದ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಆದರೆ ಇಲ್ಲಿ ಏನು ಚೇಂಜ್ ಇದೆ ಅಂತಂದರೆ ದೇ ಹ್ಯಾವ್ ಡಿಫ್ರೆಂಟ್ ರೇಡಿಯೋ ಆಕ್ಟಿವ್ ಪ್ರಾಪರ್ಟೀಸ್. ಇದನ್ನು ನಾವು ಇನ್ನು ಮುಂದೆ ರೇಡಿಯೋ ಆಕ್ಟಿವಿಟಿ ಬಗ್ಗೆ ಕಲಿಬೇಕಾದ್ರೆ ಇದು ಈಸಿ ಆಗುತ್ತೆ. ಎಕ್ಸಾಂಪಲ್ ಇದಕ್ಕೆ ಬ್ರೋಮಿನ್ 3580 ಅಂತೇಳಿ. ಇದ್ರ ಏನು ಚೇಂಜ್ ಇದೆ ಇಲ್ಲಿ ಅಂದರೆ ಹಾಫ್ ಲೈಫ್ ಆಫ್ ದ ಬ್ರೋಮಿನ್ ನ್ಯೂಕ್ಲಿಯೈ. ಕೆಲವೊಂದು ಬ್ರೋಮಿನ್ ನ್ಯೂಕ್ಲಿಯೈ 18 ಮಿನಿಟ್ಸ್ ಹಾಫ್ ಲೈಫ್ ಇದ್ರೆ, ಇನ್ನು ಕೆಲವೊಂದು 250 ಮಿನಿಟ್ಸ್ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.